ಸ್ನೇಹಿತರೆ, ಜಾಬ್ ಲಾಸ್ ಸದ್ಯ ಇಡೀ ವಿಶ್ವವನ್ನ ಕಾಡ್ತಿರೋ ದೊಡ್ಡ ಸಮಸ್ಯೆ. ಎಲ್ಲ ಕಡೆ AI ಜಾಬ್ಗಳನ್ನ ನುಂಗಿ ಹಾಕ್ತಿದೆ ಅನ್ನೋ ಆತಂಕ ಮನೆ ಮಾಡಿದೆ. ಇದರ ನಡುವೆ ಈಗ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಆಘಾತಕಾರಿ ರಿಪೋರ್ಟ್ ಮುಂದಿಟ್ಟಿದೆ. ಮುಂದಿನ 5 ವರ್ಷಗಳಲ್ಲಿ 39-40% ಜಾಬ್ಸ್ ಸ್ಕಿಲ್ಸ್ ಔಟ್ಡೇಟೆಡ್ ಆಗುತ್ತೆ ಅಂತ ಹೇಳಿದೆ. ಇದರಿಂದ 2030 ಒಳಗೆ 9.2 ಕೋಟಿ ಉದ್ಯೋಗ ನಾಶ ಆಗುತ್ತೆ ಅಂತ ಹೇಳಿದೆ. ಹಾಗಿದ್ರೆ ಯಾವ್ಯಾವ ಜಾಬ್ಸ್ ಹೋಗುತ್ತೆ, ಯಾವ್ಯಾವ ಸ್ಕಿಲ್ಸ್ ಔಟ್ಡೇಟೆಡ್ ಆಗುತ್ತೆ, ಅದಕ್ಕೆ ನಾವು ಹೇಗೆ ರೆಡಿ ಆಗಬೇಕು, ಭಾರತದಲ್ಲಿ ಏನಾಗುತ್ತೆ, ಇದೆಲ್ಲವನ್ನ ಈ ಇಂಪಾರ್ಟೆಂಟ್ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmaga.com. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ವರ್ಲ್ಡ್ ಎಕನಾಮಿಕ್ ಫೋರಂ ಇಡೀ ವಿಶ್ವಕ್ಕೆ ಒಂಥರ ಥಿಂಕ್ ಟ್ಯಾಂಕ್ ಇದ್ದ ಹಾಗೆ ಎಕಾನಮಿದು. ಕಾಲಕಾಲಕ್ಕೆ ವಿಶ್ವಸಂಸ್ಥೆಗೆ, ಸರ್ಕಾರಗಳಿಗೆ ಸಲಹೆ ಸೂಚನೆ ಕೂಡ ಕೊಡುವ ಜಾಗತಿಕ ಸಂಸ್ಥೆ. ಈ ಫೋರಂ ಪ್ರತಿ ವರ್ಷ ಜಾಬ್ ಮಾರ್ಕೆಟ್ನಲ್ಲಿ ಏನಾಗ್ತಿದೆ ಅನ್ನೋದರ ಸ್ಟೇಟಸ್ ರಿಪೋರ್ಟ್ ಕೊಡುತ್ತೆ. ಯಾವ ಸ್ಕಿಲ್ ಔಟ್ಡೇಟೆಡ್ ಆಗ್ತಾ ಇದೆ, ಇದರಿಂದ ಯಾವ ಜಾಬ್ಸ್ಗೆ ಆಪತ್ತಿದೆ, ಅದೇ ಥರ ಮಾರ್ಕೆಟ್ನಲ್ಲಿ ಯಾವ ಕೆಲಸಕ್ಕೆ ಡಿಮಾಂಡ್ ಜಾಸ್ತಿ ಆಗ್ತಿದೆ, ಕಂಪನಿಗಳು ಯಾವ ಸ್ಕಿಲ್ ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದೆಲ್ಲ ಸ್ಟಡಿ ಮಾಡಿ ಮಾಹಿತಿ ಕೊಡುತ್ತೆ. ಸದ್ಯ ಈಗಲೂ ಅಂತಹದ್ದೇ ರಿಪೋರ್ಟ್ನ ರಿಲೀಸ್ ಮಾಡಿದೆ. ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್ 2025 ಅನ್ನೋ ಅಡಿ ಬರಹದಲ್ಲಿ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. 2025ರಲ್ಲಿ ಜಾಬ್ ಮಾರ್ಕೆಟ್ನ ಹಣೆ ಬರ ಹೇಗಿರುತ್ತೆ ಅಂತ ಹೇಳಿದೆ. ವಿಶ್ವಾದ್ಯಂತ 1,000 ಕಂಪನಿ 22 ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡಿರೋ 1.4 ಕೋಟಿ ಜನರನ್ನ ಸರ್ವೆ ಮಾಡಿ ಅಥೆಂಟಿಕ್ ರಿಪೋರ್ಟ್ ಅನ್ನು ರೆಡಿ ಮಾಡಿದೆ. ಅದರಲ್ಲಿ AI ಕ್ರಾಂತಿ ಬಗ್ಗೆ, ಜಿಯೋ ಪೊಲಿಟಿಕಲ್ ಸಂಘರ್ಷಗಳ ಬಗ್ಗೆ ಹಾಗೂ ಜಗತ್ತು ಹಸಿರು ಇಂಧನಗಳ ಕಡೆಗೆ ಮುಖ ಮಾಡಿರೋದ್ರ ಬಗ್ಗೆ ಹಾಗೂ ಅದರಿಂದ ಮುಂದಿನ 5 ವರ್ಷಗಳಲ್ಲಿ 9.2 ಕೋಟಿ ಉದ್ಯೋಗಗಳು ಕಿತ್ಕೊಂಡು ಹೋಗ್ತವೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ 2030 ಹೊತ್ತಿಗೆ 41% ಕಂಪನಿಗಳು ತಮ್ಮ ವರ್ಕ್ ಫೋರ್ಸ್ನ ಕಡಿಮೆ ಮಾಡ್ತವೆ ಅಂತ ಹೇಳಿ ಭಯಂಕರ ಭವಿಷ್ಯವಾಣಿ ನುಡಿದಿದೆ. ಜೊತೆಗೆ 39% ಸ್ಕಿಲ್ಸ್ ಔಟ್ಡೇಟೆಡ್ ಆಗ್ತವೆ ಅಂತ ಹೇಳಿದೆ. ಅಷ್ಟು ಸ್ಕಿಲ್ಗಳಿಗೆ ಬೆಲೆನೇ ಇರೋದಿಲ್ಲ ಅಂತ. ಅಷ್ಟು ಉದ್ಯೋಗ ಮಾಡ್ತಿರೋರು ಆಲ್ರೆಡಿ ಅಷ್ಟು ದೊಡ್ಡ ಪ್ರಮಾಣದ ಜನಕ್ಕೆ ಅವರ ಟ್ಯಾಲೆಂಟ್, ಅವರ ಕೆಲಸದ ಸಾಮರ್ಥ್ಯಕ್ಕೆ ಬೆಲೆನೇ ಇರೋದಿಲ್ಲ ಅಂತ ಹೇಳಿದೆ. ಹಾಗಾದ್ರೆ ಆ ಜಾಬ್ಸ್ ಯಾವುದು, ಡೇಂಜರ್ ಲಿಸ್ಟ್ ನಲ್ಲಿರೋ ಜಾಬ್ಸ್ ಯಾವುದು? ಪೋಸ್ಟಲ್ ಸರ್ವಿಸ್ ಕ್ಲರ್ಕ್ಸ್ ಅಂದ್ರೆ ಅಂಚೆ ಇಲಾಖೆಯಲ್ಲಿರೋರು, ಹಾಗೆ ಬ್ಯಾಂಕ್ ಟೆಲ್ಲರ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಕ್ಲರಿಕಲ್ ಹುದ್ದೆಗಳು ಅಂದ್ರೆ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಗ್ರಾಹಕರಿಗೆ ಹೆಲ್ಪ್ ಆಗ್ಲಿಕ್ಕೆ ಅಂತಿರುವಂತಹ ಕೆಲಸಗಳು. ಈ ಎಲ್ಲದಕ್ಕೂ ಕೂಡ ಡಿಜಿಟಲ್ ಸರ್ವಿಸಸ್ ನಿಂದ, ಆನ್ಲೈನ್ ಮೊಬೈಲ್ ಬ್ಯಾಂಕಿಂಗ್ ಮತ್ತು AI ಸರ್ವಿಸಸ್ ಇಂದ ಎಲ್ಲ ಹುದ್ದೆಗಳಿಗೆ ಕುತ್ತು ಬರುತ್ತೆ ಅಂತ ಹೇಳಿದೆ. ಡೇಟಾ ಎಂಟ್ರಿ ಕ್ಲರ್ಕ್, ಮ್ಯಾನ್ಯುವಲಿ ಸಿಸ್ಟಮ್ಗಳಿಗೆ ಡೇಟಾ ಎಂಟರ್ ಮಾಡ್ತಾರಲ್ಲ, ಇದು ರಿಪಿಟೇಟಿವ್ ಕೆಲಸ. ಹಾಗಾಗಿ ಆಟೋಮೇಷನ್ ಬಂದು ಇಲ್ಲಿ ಮನುಷ್ಯರ ಅವಶ್ಯಕತೆನೇ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಕ್ಯಾಶಿಯರ್ ಮತ್ತು ಟಿಕೆಟ್ ಕ್ಲರ್ಕ್, ಅಂಗಡಿ ಟಿಕೆಟ್ ಕೌಂಟರ್ಗಳಲ್ಲಿ ಹಣ ವಹಿವಾಟು ಮಾಡೋರು. ಈಗಂತೂ ಕಿಯೋಸ್ಕ್ಗಳು ಬಂದಿವೆ, ಎಲ್ಲ ಆಟೋಮೇಟೆಡ್ ಆಗ್ತಾ ಇದೆ. KFC ಮಳಿಗೆಗಳಲ್ಲೂ ಕೂಡ ಈಗ KFC, ಮ್ಯಾಕ್ಡೊನಾಲ್ಡ್ಸ್ನಲ್ಲಿ ಆರ್ಡರ್ ಮಾಡಬೇಕಾದ್ರೆ ಆ ಮಷಿನ್ ಹತ್ರ ಹೋಗಿ ನಾವೇ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು, ಅಲ್ಲೇ ನಾವೇ ಪೇಮೆಂಟ್ ಕೂಡ ಪ್ರೋಸೆಸ್ ಮಾಡ್ಕೋಬಹುದು. ಇದರಿಂದಾಗಿ ಕ್ಯಾಶಿಯರ್ಸ್ ಕೆಲಸಗಳು ಪೂರ್ತಿ ಮಾಯ ಆಗುತ್ತೆ ಅಂತ ಈ ರಿಪೋರ್ಟ್ ಹೇಳಿದೆ. ಹಾಗೆ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಮತ್ತು ಎಕ್ಸಿಕ್ಯೂಟಿವ್ ಸೆಕ್ರೆಟರಿಗಳು, ಖಾಸಗಿ ವಲಯದಲ್ಲಿ, ಸರ್ಕಾರಿ ವಲಯದಲ್ಲಿ ಶೆಡ್ಯೂಲಿಂಗ್ ನೋಡ್ಕೊಳ್ಳೋರು, ಒಂದು ರೀತಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿರೋರು, ಅವರ ಡೇನ ಮ್ಯಾನೇಜ್ ಮಾಡೋ ರೀತಿ ಕೆಲಸ ಮಾಡ್ತಿರೋರು, ಆ ಕೆಲಸಗಳ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಹೋಗ್ಬೋದು. ಹಾಗೆ ಪ್ರಿಂಟಿಂಗ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಕಾರ್ಮಿಕರು, ಅವ್ರ ಕೆಲಸ ಕಮ್ಮಿ ಆಗ್ಬೋದು. ಪ್ರಿಂಟಿಂಗ್ ಪ್ರೆಸ್ ಮತ್ತು ಅದರ ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡೋರು ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡೋರ್ಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಡಿಜಿಟಲ್ ಕಾಂಟೆಂಟ್ಗೆ ಮಾತ್ರ ಮನ್ನಣೆ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ ವರ್ಲ್ಡ್ ಎಕನಾಮಿಕ್ ಫೋರಂ ಹೇಳಿದೆ. ಹಾಗೆ ಅಕೌಂಟಿಂಗ್, ಬುಕ್ ಕೀಪಿಂಗ್ ಮತ್ತು ಪೇರೋಲ್ ಕ್ಲರ್ಕ್ಗಳು, ಫಿನಾನ್ಷಿಯಲ್ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡೋರು, ಅಕೌಂಟಿಂಗ್ ಸಾಫ್ಟ್ವೇರ್ ಬಂದಿವೆ, ಅವ್ರಿಗೂ ಕೂಡ ಕಷ್ಟ ಅಂತ ಹೇಳಿದೆ. ಹಾಗೆ ಮೆಟೀರಿಯಲ್ ರೆಕಾರ್ಡಿಂಗ್ ಮತ್ತು ಸ್ಟಾಕ್ ಕೀಪಿಂಗ್ ಕ್ಲರ್ಕ್ಗಳು, ಇನ್ವೆಂಟರಿಗಳನ್ನು ನೋಡ್ಕೊಳ್ಳೋರು, ಸ್ಟಾಕ್ ಎಷ್ಟಿದೆ, ಎಷ್ಟು ಖಾಲಿ ಆಯಿತು ಅಂತ ರೆಕಾರ್ಡ್ ಇಟ್ಕೊಳ್ಳೋರು, ಅವರ ಅಗತ್ಯ ಕೂಡ ಇರೋದಿಲ್ಲ, ಎಲ್ಲ ಆಟೋಮೇಟೆಡ್ ಆಗುತ್ತೆ ಅಂತ ಹೇಳ್ತಾ ಇದೆ ವರ್ಲ್ಡ್ ಎಕನಾಮಿಕ್ ಫೋರಂ. ಹಾಗೆ ಟೆಲಿಮಾರ್ಕೆಟರ್ಗಳು, ಫೋನ್ ಮೂಲಕ ಉತ್ಪನ್ನಗಳನ್ನು ಮಾರೋರು, ಅವ್ರ ಕೆಲಸ ಕಮ್ಮಿ ಆಗ್ತಾ ಹೋಗುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಹೆಚ್ಚಾಗ್ತಾ ಇದೆ ಅಂತ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಅಟೆಂಡೆಂಟ್ಸ್ ಮತ್ತು ಕಂಡಕ್ಟರ್ಸ್, ಹಾಗೆ ಡೋರ್ ಟು ಡೋರ್ ಸೇಲ್ಸ್ ವರ್ಕರ್ಸ್, ಬೀದಿ ಬದಿ ವ್ಯಾಪಾರಿಗಳು ಕಮ್ಮಿ ಆಗ್ತಾ ಹೋಗ್ತಾರೆ. ಈ ಕಾಮರ್ಸ್ ಎಲ್ಲವನ್ನ ಆವರಿಸ್ಕೊಳ್ಳುತ್ತೆ ಅಂತ. ಹಾಗೆ ಗ್ರಾಫಿಕ್ ಡಿಸೈನರ್ಗಳ ಕತೆ, ಯಾಕಂದ್ರೆ AI ಟೂಲ್ಗಳು ಬರ್ತಾ ಇದಾವೆ. ಒಬ್ಬ ಗ್ರಾಫಿಕ್ ಡಿಸೈನರ್ ಇಡೀ ದಿನ ಮಾಡೋ ಕೆಲಸವನ್ನ ಒಂದು ಕ್ಲಿಕ್ನಲ್ಲಿ ಮಾಡ್ತಾ ಇದ್ದಾವೆ. ಹಾಗಾಗಿ ಅವ್ರಿಗೂ ಕೂಡ ಡಿಮಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ. ಹಾಗೆ ಕ್ಲೇಮ್ ಅಡ್ಜಸ್ಟರ್ಸ್, ಎಕ್ಸಾಮೈನರ್ಗಳು ಮತ್ತು ಇನ್ವೆಸ್ಟಿಗೇಟರ್ಗಳು, ಉದಾಹರಣೆಗೆ ಇನ್ಶೂರೆನ್ಸ್ ಕ್ಲೇಮ್ಗಳನ್ನ ವೆರಿಫೈ ಮಾಡೋರು, ಅಲ್ಲೂ ಕೂಡ ಮನುಷ್ಯರ ಅವಶ್ಯಕತೆ ಕಮ್ಮಿ ಆಗ್ತಾ ಹೋಗುತ್ತೆ. ಲೀಗಲ್ ಅಫಿಷಿಯಲ್ಗಳು, ಲೀಗಲ್ ಸೆಕ್ರೆಟರಿಗಳು, ಅವ್ರಿಗೂ ಕೂಡ ಉದ್ಯೋಗ ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲ ಉದ್ಯೋಗಗಳು ಮುಂದಿನ 5 ವರ್ಷಗಳಲ್ಲಿ ವೇಗವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಕೆಲಸ ಕಳ್ಕೊಳ್ತಾರೆ ಅಂತ ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಹೇಳಿದೆ.
ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ಎಲ್ಲ ಕೆಲಸಗಳ ಕೊಲೆಗಾರನಾಗಿರೋ AI ಇದೆಯಲ್ಲ, ಆ ಸ್ಕಿಲ್ನ ಗಳಿಸೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಗ್ರೋತ್ ಸ್ಕೂಲ್ ಬಗ್ಗೆ ಕ್ವಿಕ್ ಆಗಿ ನೋಡ್ಬಿಡೋಣ. 2025ರ ಈ ಹೊಸ ವರ್ಷದಲ್ಲಿ AI ಲರ್ನಿಂಗ್ ಕ್ಲಾಸ್ ಶುರು ಮಾಡ್ತಿದ್ದಾರೆ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಇದರಲ್ಲಿ 25ಕ್ಕೂ ಅಧಿಕ AI ಟೂಲ್ಸ್ ಯೂಸ್ ಮಾಡೋದನ್ನ ಹೇಳ್ಕೊಡ್ಲಾಗುತ್ತೆ. ಇದರಿಂದ ಕೆಲವೇ ಸೆಕೆಂಡ್ಗಳಲ್ಲಿ ಕಾಂಪ್ಲೆಕ್ಸ್ ಡೇಟಾವನ್ನ ಹೇಗೆ ಸಾರ್ಟ್ ಮಾಡಬಹುದು, ಬಿಸ್ನೆಸ್ ಸ್ಟ್ರಾಟಜಿಗಳ ಬಗ್ಗೆ, ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದು ಹೇಗೆ, AI ಮೂಲಕ ಕೆಲಸ ಹುಡುಕೋದು ಹೇಗೆ ಎಲ್ಲ ಹೇಳ್ಕೊಡ್ಲಾಗುತ್ತೆ. ಸ್ಯಾಲರಿ ಹೈಕು ಇದರಿಂದ ಹೆಲ್ಪ್ ಆಗ್ಬೋದು. ಮಾರ್ಕೆಟಿಂಗ್, ಸೇಲ್ಸ್, ಫ್ರೀಲ್ಯಾನ್ಸ್ ವರ್ಕರ್, ಟೆಕ್ಕಿ ಯಾರೇ ಆಗಿದ್ರೂ ಕೂಡ ಅನುಕೂಲ ಆಗ್ಬೋದು. ಅದರಲ್ಲೂ ಕೂಡ ನಮ್ಮ ಮೊದಲ 1000 ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. ಅದಾದ್ಮೇಲೆ ಅಫೋರ್ಡೆಬಲ್ ಪ್ರೈಸಸ್ ನಲ್ಲಿ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ರಿಜಿಸ್ಟರ್ ಆಗಿ ನಿಮ್ಮ ಸ್ಕಿಲ್ ಸೆಟ್ಸ್ಗೆ AI ಗರಿಯನ್ನ ಕೂಡ ಆಡ್ ಮಾಡ್ಕೊಳ್ಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಡಿಜಿಟಲ್ ಬಳಕೆ ಹೆಚ್ಚಾಗ್ತಿರೋದ್ರಿಂದ 2030 ಒಳಗೆ ಸುಮಾರು 2 ಕೋಟಿ ಹೊಸ ಜಾಬ್ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. AI ಸ್ಕಿಲ್ಸ್ ಇದ್ರೆ, ಡಿಜಿಟಲ್ ಸ್ಕಿಲ್ಸ್ ಇದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು ನಾವು. ಯಾಕಂದ್ರೆ ನಿಮ್ಮ ಗಮನಕ್ಕಿರಲಿ, ಈ 2 ಕೋಟಿ ಹೊಸ ಜಾಬ್ ಇದೆಯಲ್ಲ, 9 ಕೋಟಿ ಜಾಬ್ಗಳನ್ನ ನುಂಗಿ 2 ಕೋಟಿ ಹೊಸ ಜಾಬ್ ಬರುತ್ತೆ. ಅಂದ್ರೆ ರೋಬೋಟಿಕ್ಸ್, ಆಟೋಮೇಷನ್, ಎನರ್ಜಿ ಜನರೇಷನ್ ಅಂಡ್ ಸ್ಟೋರೇಜ್ ಟೆಕ್ನಾಲಜಿ, AI ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಎಲ್ಲ ವಿಚಾರಗಳಲ್ಲಿ, ಈ ಎಲ್ಲ ಏರಿಯಾಗಳಲ್ಲಿ ಹೊಸ ಜಾಬ್ಗಳು ಸೃಷ್ಟಿಯಾಗಿ ಅದು ಎಷ್ಟು ಸೃಷ್ಟಿಯಾಗುತ್ತೋ ಅದಕ್ಕಿಂತ 5-6 ಪಟ್ಟು ಹೆಚ್ಚು ಜಾಬ್ಸ್ ಅನ್ನ ನುಂಗಿ ಹಾಕತ್ತೆ. ಹಾಗಾಗಿ ಯಾರೆಲ್ಲ AI ಸ್ಕಿಲ್ಸ್ ಅನ್ನ ಕಲ್ತಿರ್ತಾರೆ, ರೋಬೋಟಿಕ್ಸ್ ಕಲ್ತಿರ್ತಾರೆ, ಆಟೋಮೇಷನ್ ಕಲ್ತಿರ್ತಾರೆ, ಅವರಿಗೆ ಅಡ್ವಾಂಟೇಜ್ ಇರುತ್ತೆ. ಇದು ಒಂದಾಯಿತು. ಈ 9 ಕೋಟಿ ಜಾಬ್ ನುಂಗಿ 2 ಕೋಟಿ ಹೊಸ AI ಆಮೇಲೆ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ನ ಜಾಬ್ ಸೃಷ್ಟಿಯಾಗಿದ್ದಾಯಿತು. ಅದು ಹೊರತುಪಡಿಸಿ ಇನ್ನು 7 ಕೋಟಿ ಜಾಬ್ಗಳು ಸೃಷ್ಟಿಯಾಗತ್ತೆ ಅಂತ ಹೇಳಿದೆ. ಕೆಲ ಜಾಬ್ ಮತ್ತು ಸ್ಕಿಲ್ಗಳಿಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದೆ. ಅದು ಯಾವುದು? ಮುಖ್ಯವಾಗಿ ಬಿಗ್ ಡೇಟಾ ಸ್ಪೆಷಲಿಸ್ಟ್ಗಳು, ದೊಡ್ಡ ಮಟ್ಟದ ಡೇಟಾಗಳನ್ನು ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳೋರು. ಹಾಗೆ ಫಿನ್ಟೆಕ್ ಇಂಜಿನಿಯರ್ಸ್, ಮೊಬೈಲ್ ಬ್ಯಾಂಕಿಂಗ್, ಬ್ಲಾಕ್ ಚೈನ್ ಟೆಕ್ನಾಲಜಿ, ಡಿಜಿಟಲ್ ಪೇಮೆಂಟ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋರು. ಹಾಗೂ ಹಣಕಾಸು ಕ್ಷೇತ್ರದಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಮತ್ತು ಕ್ರಿಪ್ಟೋ ಕರೆನ್ಸಿಯಿಂದ ಈ ಬೇಡಿಕೆ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. AI ಮತ್ತು ಮಷಿನ್ ಲರ್ನಿಂಗ್ ಸ್ಪೆಷಲಿಸ್ಟ್ಗಳು, ಅಂದರೆ ಡೇಟಾದಿಂದ AI ಕಲಿಯಬಹುದಾದಂತಹ ಸಿಸ್ಟಮ್ಗಳನ್ನು ಡೆವಲಪ್ ಮಾಡೋರು, ಅವ್ರಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಸಾಫ್ಟ್ವೇರ್ ಮತ್ತು ಆ್ಯಪ್ ಡೆವಲಪರ್ಗಳು, ಮೊಬೈಲ್ ಆ್ಯಪ್ ಮತ್ತು ಬೇರೆ ಬೇರೆ ಸಾಫ್ಟ್ವೇರ್ ಬಿಲ್ಡ್ ಮಾಡೋರು, ಇವರೆಲ್ಲ ಅವ್ರಿಗೆ ಜಾಸ್ತಿ ಆಗುತ್ತೆ ಡಿಮಾಂಡ್. ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ಗಳು, ಡಿಜಿಟಲ್ ಮತ್ತು ಫಿಸಿಕಲ್ ಎರಡೂ ಆಸ್ತಿಯನ್ನು ರಕ್ಷಣೆ ಮಾಡುವಂತಹ ಸಿಸ್ಟಮ್ ಅನ್ನು ಡೆವಲಪ್ ಮಾಡೋರಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಹಾಗೆ ಡೇಟಾ ವೇರ್ ಹೌಸಿಂಗ್ ಸ್ಪೆಷಲಿಸ್ಟ್ಗಳು, ದೊಡ್ಡ ಮಟ್ಟದ ಡೇಟಾವನ್ನು ಸಂಗ್ರಹಿಸಿಡೋಕೆ ಕಲ್ತಿರೋರು. ಆಟೋನಮಸ್ ಮತ್ತು ಎಲೆಕ್ಟ್ರಿಕ್ ಗಾಡಿಯ ಸ್ಪೆಷಲಿಸ್ಟ್ಗಳು, ಸೆಲ್ಫ್ ಡ್ರೈವ್ ಕಾರ್ಗಳು, EV ಗಾಡಿಗಳಲ್ಲಿ ಬೇಕಾಗುವಂಥ ಸ್ಕಿಲ್ಸನ್ನು ಹೊಂದಿರೋರು. UI ಮತ್ತು UX ಡಿಸೈನರ್ಗಳು, ಅಂದರೆ ಡಿಜಿಟಲ್ ಪ್ರಾಡಕ್ಟ್ಗಳಿಗೆ ಯೂಸರ್ ಇಂಟರ್ಫೇಸ್ ಮತ್ತು ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನ್ ಮಾಡೋರು. ಲೈಟ್ ಟ್ರಕ್ ಮತ್ತು ಡೆಲಿವರಿ ಸರ್ವಿಸಸ್ ಡ್ರೈವರ್ಗಳು, ಅವ್ರಿಗೂ ಡಿಮಾಂಡ್ ಜಾಸ್ತಿ ಆಗುತ್ತೆ. ಹಾಗೆ IoT ಸ್ಪೆಷಲಿಸ್ಟ್ಗಳು, ಇಂಟರ್ನೆಟ್ ಆಫ್ ಥಿಂಗ್ಸ್, ಅಂದರೆ ಒಂದಕ್ಕೊಂದು ಡಿವೈಸ್ನ ಕನೆಕ್ಟ್ ಮಾಡೋಕೆ ವ್ಯವಸ್ಥೆ. ಹಾಗೆ ಡೇಟಾ ಅನಲಿಸ್ಟ್ ಮತ್ತು ಡೇಟಾ ಸೈಂಟಿಸ್ಟ್ಗಳು, ಎನ್ವೈರ್ನ್ಮೆಂಟ್ ಎಂಜಿನಿಯರ್ಗಳು, ವೇಸ್ಟ್ ಮ್ಯಾನೇಜ್ಮೆಂಟ್ ತಜ್ಞರು, ಪೊಲ್ಯೂಷನ್ ಕಂಟ್ರೋಲ್ಗೆ ಸೊಲ್ಯೂಷನ್ ಡೆವಲಪ್ ಮಾಡೋ ಸೈಂಟಿಸ್ಟ್ಗಳು ಮತ್ತು ತಜ್ಞರು, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅನಲಿಸ್ಟ್ಗಳು, ಡೆವ್ ಆಪ್ಸ್ ಎಂಜಿನಿಯರ್ಸ್, ಅಂದರೆ ಡೆವಲಪ್ಮೆಂಟ್ ಆ್ಯಂಡ್ IT ಆಪರೇಷನ್ಸ್, ಇದೆರಡನ್ನು ಕಂಬೈನ್ ಮಾಡುವಂತಹ ಸಾಫ್ಟ್ವೇರ್ ಡೆಲಿವರಿಯನ್ನು ಕ್ರಿಯೇಟ್ ಮಾಡೋ ಸಾಮರ್ಥ್ಯ ಇರೋರು. ಹಾಗೆ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂಥ ತಜ್ಞರು, ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಸ್, ಇವರಿಗೆಲ್ಲ ಸಿಕ್ಕಾಪಟ್ಟೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ಸದ್ಯ ಗ್ಲೋಬಲ್ ವರ್ಕ್ ಫೋರ್ಸ್ನಲ್ಲಿ 41% ಜಾಬ್ಗಳು ಸೆಕ್ಯೂರ್ ಆಗಿವೆ. ಆದರೆ ಉಳಿದ 59% ಜನ ಅಪ್ಗ್ರೇಡ್ ಆಗಬೇಕಾಗಿದೆ. ಜಾಗತಿಕ ನಿರುದ್ಯೋಗ ಪ್ರಮಾಣ 4.9% ಇದ್ದರೂ ಯುವಕರಲ್ಲಿ ನಿರುದ್ಯೋಗ 13% ಇದೆ. ಫಾರ್ಮಲ್ ಸರ್ಟಿಫಿಕೇಟ್ಗಿಂತ ಕಂಪನಿಗಳು ಸ್ಕಿಲ್ ಬೇಸ್ಡ್ ಹೈರಿಂಗ್ಗೆ ಮುಖ ಮಾಡ್ತಿವೆ. AI ಲಿಟ್ರಸಿ, ಡೇಟಾ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟಿ, ಅನಾಲಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್, ಈ ಸ್ಕಿಲ್ಗಳಿಗೆ ಡಿಮಾಂಡ್ ಹೆಚ್ಚಾಗ್ತಿದೆ. AI ಆಗಲಿ ಅಥವಾ ಯಾವುದೇ ಟೆಕ್ನಾಲಜಿ ಆಗಲಿ 2 ಅಲಗಿನ ಕತ್ತಿ. ಒಂದು ಜಾಬ್ನ ರಿಪ್ಲೇಸ್ ಮಾಡಿದ್ರೆ ಇನ್ನೊಂದು ಕಡೆ ಹೊಸ ಅವಕಾಶ ಸೃಷ್ಟಿಯಾಗುತ್ತೆ. ಹೀಗಾಗಿ ಆ ಕತ್ತಿಯನ್ನು ಬಳಸೋಕೆ ಯಾರು ಕಲಿತಾರೆ ಅವರು ಸರ್ವೈವ್ ಆಗ್ತಾರೆ, ಪ್ರೋಗ್ರೆಸ್ ಆಗ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ವರ್ಲ್ಡ್ ಎಕನಾಮಿಕ್ ಫೋರಮ್ನ ಈ ಅಲರ್ಟ್ ಮಾಡುವ ಈ ರಿಪೋರ್ಟ್ ಬಗ್ಗೆ ನಮಗೆ ಕ್ವಿಕ್ ಆಗಿ ಮಾಹಿತಿ ತಲುಪಿಸೋ ಪ್ರಯತ್ನ. ಆಗಲೇ ಹೇಳಿದ ಗ್ರೋತ್ ಸ್ಕೂಲ್ನ AI ಟೂಲ್ ಕಲಿಯೋ ವರ್ಕ್ಶಾಪ್ನಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಿ. ಮೊದಲ 1,000 ಜನಕ್ಕೆ ನಮ್ಮ ವೀಕ್ಷಕರಿಗೆ ಉಚಿತವಾಗಿರುತ್ತೆ. ಅದಾದಮೇಲೆ ಅಫೋರ್ಡೆಬಲ್ ಪ್ರೈಸಸ್ನಲ್ಲಿರುತ್ತೆ. ನೀವು ಕೂಡ AI ಟೂಲ್ ಬಳಸೋದು ಹೇಗೆ ಅಂತ ಹೇಳಿ ಒಂದಷ್ಟು ಆರಂಭಿಕ ಜ್ಞಾನವನ್ನು ಸಂಪಾದಿಸಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.